ಕೂಗಾಡ್ತಾ ಇದೀಯಾ? ನೋಡಿ ದತ್ತ ಅಂಕಲ್, ಫೈಲ್ ಕರೆಕ್ಷನ್ ಮಾಡ್ಕೊಂಡ್ ಮಾ ಅಂತ ಡೆಡ್ ಲೈನ್ ಕೊಟ್ಟಿದ್ದೆ. ಇವತ್ ವರ್ಕಿಂಗ್ ಡೇ ಇಲ್ಲ, ಫೈಲ್ ಮನೇಲಿ ಇಟ್ಟು ಬಂದಿದ್ದೀನಿ ಅಂತಾನೆ, ಅದಕ್ಕೆ ಇವನನ್ನು ಮನೆಗೆ ಕಳಿಸ್ತೀನಿ. ನೋ ಕಾತಿ, ನೋ. ಇವರೆಲ್ಲ ನಮ್ಮ ಆರ್ಡರ್ಸ್ನ ಫಾಲೋ ಮಾಡಿ ಬಂದಿದ್ದಾರೆ. ಈಗ ಫೈಲ್ ತರದಿದ್ದಕ್ಕೆ ಮಿಸ್ಟೇಕ್ ಅಂತ ಹೇಳಿದ್ರೆ ನಮ್ಮದೇ ತಪ್ಪಾಗುತ್ತೆ. ಈ ವಿಷಯ ನಿಮ್ಮ ತಂದೆಯವ್ರಿಗೆ ಗೊತ್ತಾದರೆ ಬೇರೆ ರೀತಿಯೇ ಆಗುತ್ತೆ. ಸೊ ಪ್ಲೀಸ್ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ಹಬ್ಬ ಮುಗಿಲಿ. ಇವನು ಕೆಲಸ ಮಾಡಲಿಲ್ಲ ಅಂದರೆ ಆಮೇಲೆ ನೀನು ಆಕ್ಷನ್ ತಗೋ. ಅಲ್ಲ ದತ್ತ, ನನಗೂ ಯಾಕೋ ಹಾಗೆ ಅನ್ನಿಸ್ತಾ ಇದೆ. ಮನೇಲಿ ಹಬ್ಬ ಮುಗಿದ್ಮೇಲೆ ಕಾವೇರಿನ ಆಚೆ ಹಾಕೋಣ ಅಂತ ತಾನೇ ಇಲ್ಲಿಗೆ ಬಂದಿದ್ದು ನೀನು. ಇವಾಗ ಯಾಕೆ ಹೀಗಾಡ್ತಿದ್ಯಾ? ಅವಕಾಶ ಸಿಕ್ಕಿದ್ರೆ ಇವನನ್ನು ಆಚೆ ಹಾಕೋಣ ಅಂತ ಅನ್ಕೊಂಡಿದ್ದೆ. ಆತರ ಈ ದತ್ತ ಅಂಕಲ್ ಬಂದು ಎಲ್ಲ ಹಾಳು ಮಾಡಿಬಿಟ್ರು. ಕಾತಿ, ಸುಮ್ಮನೆ ಮಾವ ಬಂದರೆ ವಿಷಯ ಬೇರೆ ಥರ ಆಗುತ್ತೆ. ಡೈವರ್ಟ್ ಮಾಡು. ಹಾ ಅಂಕಲ್, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಇವನಿಗೆ ಡೆಡ್ಲೈನ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಹಬ್ಬ ಮುಗಿದ ಮೇಲೂ ಇವನೇನಾದ್ರೂ ತಂದಿಲ್ಲ ಅಂದ್ರೆ ಹಿಲ್ ಬಿ ಔಟ್ ಆಫ್ ದಿಸ್ ಕಂಪನಿ. ಅದೇ ಟೈಮಲ್ಲಿ ಅವನ್ನ ಆಚೆ ಹಾಕ್ಬಿಡ್ತೀನಿ. ಇದು ವಾರ್ನಿಂಗ್ ಅಲ್ಲ, ಆರ್ಡರ್. ಗುಡ್ ಮಾರ್ನಿಂಗ್ ದತ್ತ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ದತ್ತ, ಎಲ್ಲ ರೆಡಿ ಆಗಿದೆಲ್ಲ? ರೆಡಿ ಇದೆ. ಪುರೋಹಿತರು ಬಂದ್ರ? ಪುರೋಹಿತರು ಬಂದು ಆಗ್ಲೇ ಪೂಜೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮತ್ತೆ ಕಾಯ್ತಾ ಇದ್ದೀರಾ? ಬನ್ನಿ ಶುರು ಮಾಡೋಣ. ಹಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರಲ್ವ ಆಫೀಸಲ್ಲಿ. ಬೋನಸ್ ಒಂದು ಚೆನ್ನಾಗಿ ಕೊಟ್ರೆ ಸಾಕು. ಬೋನಸ್ ಕೊಡ್ತಿರಲ್ಲ? ಬಾ. ಏನ್ ತೇಜು ಇದು? ನಾನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾನೆ ಇದ್ದೀನಿ,